ಲೀಗಲ್ ನೋಟಿಸ್ ಅಂದ್ರೆ ನೀವೆಲ್ಲ ಏನಂತ ತಿಳ್ಕೊಂಡಿದ್ದೀರಾ? ಲೀಗಲ್ ನೋಟಿಸ್ ಅಂದ್ರೆ ಒಂದು ಫಾರ್ಮಾಲಿಟಿ ಲೆಟರ್ ಅಂತ ತಿಳ್ಕೊಂಡಿದ್ದೀರಾ? ಇಟ್ಸ್ ರಾಂಗ್. ಲೀಗಲ್ ನೋಟಿಸ್ ಅನ್ನೋದು ನಾವು ಕೋರ್ಟ್ಗೆ ಹೋಗಕ್ ಮೊದಲು, ಬ್ಯಾಟಲ್ಗೆ ಇಳಿಯಕ್ ಮೊದಲು ಅದೊಂದು ವೆಪನ್. ನಾವು ಲೀಗಲ್ ನೋಟಿಸ್ನ ಅಪೋನೆಂಟ್ ಅವ್ರಿಗೆ ಕಳಿಸಿದಾಗ ಅವರು ಲೀಗಲ್ ನೋಟಿಸ್ನ ಇಗ್ನೋರ್ ಮಾಡ್ಬೋದು ಅಥವಾ ತಗೊಂಡೋಗಿ ಡಸ್ಟ್ಬಿನ್ಗೂ ಬಿಸಾಕ್ಬೋದು. ನಾವು ಅದಕ್ಕೆ ಅಂತ ಒಂದು ಟೈಮ್ ಲೈನ್ ಕೊಟ್ಟಿರ್ತೀವಿ, ಆ ಟೈಮ್ ಲೈನ್ ಒಳಗಡೆ ಅವರು ರಿಪ್ಲೈನೂ ಮಾಡ್ದಿರ ಹೋಗ್ಬೋದು. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದಾಗ, ನೋಡಿ, ಯಾರೇ ಆಗ್ಲಿ ಒಂದು ಲೀಗಲ್ ನೋಟಿಸ್ ಅನ್ನೋದು ಇಟ್ ಕ್ರಿಯೇಟ್ಸ್ ಅ ರಿಟನ್ ಡಾಕ್ಯುಮೆಂಟ್. ಅಂದ್ರೆ ಅದಕ್ಕೆ ಅಂತ ಒಂದು ಟೈಮ್ ಲೈನ್ ಇರುತ್ತೆ, ಒಂದು ಇಂಟೆನ್ಷನ್ ಇರುತ್ತೆ. ಕೋರ್ಟ್ ಇಂದ ಹೋಗಿರುವಂತಹ ಲೀಗಲ್ ನೋಟಿಸ್ ನ ಯಾರು ಇಗ್ನೋರ್ ಮಾಡೋದಿಕ್ಕೆ ಬರೋದಿಲ್ಲ. ಒಂದ್ ವೇಳೆ ಏನಾದ್ರೂ ಆತರ ಇಗ್ನೋರ್ ಮಾಡಿದ್ರೆ ಅದು ಎಕ್ಸ್ಪರ್ಟಿ ಆಗುತ್ತೆ. ಈಗ ಅಪೋನೆಂಟ್ ಅವರು ಲೀಗಲ್ ನೋಟಿಸ್ ನ ಇಗ್ನೋರ್ ಮಾಡಿ ಕೋರ್ಟ್ಗೆ ಅವಮಾನ ಮಾಡ್ದಂಗಾಗುತ್ತೆ. ಸೊ ಹಾಗಾದಾಗ ನೀವು ನಿಮ್ಮದೇ ಆದಂತಹ ಅವ್ರೇನಾದ್ರೂ 15 to 30 days ಒಳಗಡೆ ಲೀಗಲ್ ನೋಟಿಸ್ಗೆ ರಿಪ್ಲೈ ಮಾಡ್ಲಿಲ್ಲ ಅಂತ ಹೇಳಿದಾಗ ನೀವು ಡೈರೆಕ್ಟ್ ಆಗಿ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಸ್ಯೂಟ್ ನ ಫೈಲ್ ಮಾಡಬಹುದು. ಸಿವಿಲ್ ಮ್ಯಾಟರ್ಸ್ ಆಗಿರ್ಬೋದು, ಕ್ರಿಮಿನಲ್ ಬೇಸ್ಡ್ ಆಗಿರ್ಬೋದು, ಅಥವಾ ಇಂಜೆಕ್ಷನ್ಸ್ ಕೂಡ ತಗೊಳ್ಳೋದಕ್ಕೆ ನಿಮಗೆ ರೈಟ್ ಬರುತ್ತೆ. ಸೊ ಹಾಗಾಗಿ ಯಾರು ಲೀಗಲ್ ನೋಟಿಸ್ ನ ಇಗ್ನೋರ್ ಮಾಡಬೇಡಿ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಲೀಗಲ್ ನೋಟಿಸ್ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ.